61ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಕೋರ್ತಾ, ಮಕ್ಕಳೇ ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮತ್ತು ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಈಗ ತಾನೇ ಬಸವರಾಜ್ ಸರ್ ಅವರು ನಿಮಗೆಲ್ಲ ಹಲವಾರು ಅಂಶಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಅಚ್ಚುಕಟ್ಟಾಗಿ 50 ನಿಮಿಷ ಯೋಗಾಭ್ಯಾಸವನ್ನು ಮಾಡಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಕೆಳಗೆ ಸಮಸ್ಥಿತಿಗೆ ಬನ್ನಿ. 3 ತಗೊಳ್ತಾ ಮೇಲೆ ನಿಮ್ಮ ಗಮನ. ಮೇಡಮ್ ಏನ್ ಹೇಳ್ತಾ ಇದ್ದೀರೋ ಸಮಸ್ಥಿತಿ. 5 ಹಾಗೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. 6 7 ಮೇಲೆ. 8 ಹಾಗೆ ಈಗ ನಿಮ್ಮ 2 ಕೈಗಳನ್ನ ಭುಜದ ಮೇಲೆ ಇಟ್ಕೊಳ್ಳಿ. 2 ಕೈಗಳನ್ನ ಮುಂಭಾಗಕ್ಕೆ ತಿರುಗಿಸಬೇಕು. 2 ಕೈಗಳು ಎದೆಯ ಮುಂಭಾಗ ಬಂದಾಗ ಅದು 2 ಸ್ಪರ್ಶ ಮಾಡಬೇಕು. ರೆಡಿ? ವೃತ್ತಾಕಾರವಾಗಿ ತಿರುಗಿಸೋದು ಭುಜವನ್ನ. ಪ್ರಾರಂಭ. 1 ಮುಂಭಾಗ, 2 3 4 5 6 7 8. ಅದೇ ರೀತಿ ಈಗ ಹಿಂಭಾಗಕ್ಕೆ. 1 ಹಿಂಭಾಗಕ್ಕೆ, 2 ಎಲ್ಲಿ ನಿಮ್ ಗಮನ ಎಲ್ಲ ಈ ಕಡೆ ಇರಬೇಕು. 3 4 5 6 7 8. ಹಾಗೆ ಈಗ ಸೊಂಟಕ್ಕೆ ವ್ಯಾಯಾಮ. ಸ್ವಲ್ಪ ಕಾಲುಗಳ ನಂತರ ಎಡಭಾಗಕ್ಕೆ ನಿಧಾನವಾಗಿ 2 ಕೈಗಳನ್ನು ಉಸಿರು ತಗೊಳ್ತಾ ಪಕ್ಕಕ್ಕೆ ಚಾಚಿ. 1 ಈಗ ಬಲಭಾಗಕ್ಕೆ ತಿರುಗಿಸ್ಬೇಕು. ನಿಮ್ಮ ಸೊಂಟದಿಂದ ಮೇಲ್ಭಾಗ ಮತ್ತು ಮೇಲ್ಭಾಗವನ್ನ ಬಲಭಾಗಕ್ಕೆ ತಿರುಗಿಸ್ಬೇಕು. 2 ಹೀಗೆ ಬರಬೇಕು. 3 ಮುಂಭಾಗ ಪಕ್ಕಕ್ಕೆ 7 8. 2 ಕೈಗಳನ್ನು ಚಾಚಿ ಹೊರಗಡೆ ಬಿಡಬಾರ್ದು. ಒಂದೇ ಸಲ ಕೆಳಗಡೆ ಬಿಡಿ ಕೈನ. ಈ ಕಾಲನ್ನ ಕೆಳಗೆ ಇರಿಸಿ. ಈಗ ಬಲಗಾಲಿಗೆ ರೈಟ್ ಲೆಗ್. ರೆಡಿ ಸ್ಟಾರ್ಟ್. 2 ಕೈನ ಹೊರ ಚಾಚಿ. ನಮಸ್ತೆ. 3 4 5 6 7 8. ರಿಲ್ಯಾಕ್ಸ್. ಪ್ರತಿಯೊಂದು ಆಸನಗಳೇ ಪಕ್ಕದಲ್ಲಿರಬೇಕು. ನೆಕ್ಸ್ಟ್ ಪಾದಾಸ್ತಾಸನ. 2 ಕಾಲುಗಳ ಅಸಾಡಿ ಹತ್ರ ಇರಲಿ. 2 ಕೈಗಳನ್ನು ಮೇಲೆ ಚಾಚಿ. ಆರಾಮ ಬೇಕಾಗಿ ಪಾದದ ಬೆರಳುಗಳನ್ನ ಲಾಕ್ ಮಾಡಬೇಕು. ಬೆಂಡಾಗಿ ಮುಂದೆ. ಬೆಂಡ್. 1 2 ಮಂಡಿ ರಾಕ್ಷಿರ್ಬಾರ್ದು. 3 4 5 6 7 ರಿಲ್ಯಾಕ್ಸ್.
ನೆಕ್ಸ್ಟ್ ಅರ್ಧ ಚಕ್ರಾಸನ. ಎರಡು ಕೈಗಳನ್ನು ಮೇಲೆ ಎತ್ತಿ. ಹಾಗೆ ನಿಮ್ಮ ಬೆನ್ನಿ ಇದೆ, ನಿಮ್ಮ ಕೈಗಳನ್ನು ಕೆಳಮುಖವಾಗುವಂತೆ ಬೆನ್ನಿದೆ ಲಾಕ್ ಮಾಡಿ. 2 ಇಂಚು ಅಂತರ ಇರುವ ಎರಡು ಕಾಲನ್ನು ಕೂರಿಸಿ. ನಿಧಾನಕ್ಕೆ ಎಷ್ಟು ಸಾಧ್ಯ ಅಷ್ಟು ಹಿಂದೆ ಬೆಂಡಾಗಬೇಕು. ಮಲಗಾಡಬಾರ್ದು. ಬೆಂಡಾದ್ಮೇಲೆ ಎಷ್ಟು ಸಾಧ್ಯ ಅಷ್ಟು ರೆಡಿ. 1 2 ಸಾಧ್ಯ ಅಷ್ಟು ಟ್ರೈ ಮಾಡಿ. 3 ನಿಮ್ಮ 4 ಸ್ವಂತಕ್ಕೆ ಎರಡೂ ಕೈ 5 6 ರಿಲ್ಯಾಕ್ಸ್. ನೆಕ್ಸ್ಟ್ ಎಲ್ಲರೂ ನಿಮ್ಮ ಬಲಗಡೆ ತಿರುಗಿ ನಿಮ್ಮ ರೈಟ್ ಸೈಡ್ಗೆ. ಸೂರ್ಯನ ಬೆಳಕು ನಿಮ್ಮ ಮುಖದಲ್ಲಿ ಬಿದ್ದರೆ ನಿಮಗೆ ಯಾವ ವಿಟಮಿನ್ ಸಿಗುತ್ತೆ, ಡಿ ವಿಟಮಿನ್ ಸಿಗುತ್ತಲ್ವಾ? ಹಾಗೆ ಸೂರ್ಯನ ಕಡೆ ಮುಖ ಮಾಡಿ ಇದನ್ನ ತ್ರಿಕೋನಾಸನವನ್ನ ಮಾಡೋಣ. ನಿಮ್ಮ ಬಲಗಾಲನ್ನು ಬಲಗಡೆ ತಿರುಗಿಸಿ. ಬಲಗಾಲ ಮೇಲೆ ನಿಮ್ಮ ಬಲಗೈ ಇರಬೇಕು, ಎಡಗೈ ಆಕಾಶವನ್ನು ನೋಡಬೇಕು. ಬೆಂಡಾಗಿ ಬಲಗಾಲ ಮೇಲೆ ಬಲಗೈ, ನಿಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಎಲ್ಲರಿಗೂ ಒಂದೇ ಸಲ ಹೇಳ್ತಾ ಇರೋದಿದೆ. ಕೈಗಳ ಬೆರಳುಗಳನ್ನು ನೋಡಿ. ಕೈ ಬೆರಳುಗಳನ್ನು ನೋಡಿ ಮೇಲೆ. ನಿಮ್ಮ ಬೆರಳಿನ ತುದಿಯನ್ನು ನೋಡಿ. 2 3 4 5 ರಿಲ್ಯಾಕ್ಸ್. ರೈಟ್ ಹಾಗೆ ನಿಲ್ಲಿ. ಎರಡು ಕೈಗಳು ಪಕ್ಕದಲ್ಲಿರಲಿ. ಈಗ ನಿಮ್ಮ ಎಡಗಡೆಗೆ ಬೆಂಡಾಗಿ ಎಡಗಡೆಗೆ. ಹಾಗೆ ಎಡಭಾಗಕ್ಕೆ 1 ನಿಧಾನವಾಗಿ ಉಸಿರನ್ನ ಬಿಡ್ತಾ ಎಡಭಾಗಕ್ಕೆ ಬಾಗಿ ನಿಮ್ಮ 3 ಬೆರಳು 4 ನೋಡಿ. 5 6 ರಿಲ್ಯಾಕ್ಸ್. ಎಲ್ಲರೂ ಮುಂದೆ ತಿರುಗಿ. ಯೋಗಾಭ್ಯಾಸ ಇದನ್ನ ನಿಯಮಾನುಸಾರ ಮಾಡಬೇಕು. ಮುಂದೆ ಪವನ್ ಇದ್ದಾನೆ, ಪವನ್ ಮಾಡ್ಕೊಳ್ಬೇಕು. ಅವನು ಹೇಗೆ ಮಾಡ್ತಾನೆ ಆ ರೀತಿ ಪ್ರಯತ್ನ ಆಗ್ಬೇಕು ನೀವು. ಸಮದಂಡಾಸನ. ಎರಡು ಕೈಗಳು ಮುಂದೆ ಚಾಚಿ ಬೆಂಡಾಗಿ ಮಂಡಿ ಮೇಲೆ. ಹಾಗೆ ನಿಧಾನವಾಗಿ ಕೂರಿ ಎಡಗಾಲನ್ನು ಮುಂದೆ ಚಾಚಿ, ಬಲಗಾಲನ್ನು ಮುಂದೆ ಚಾಚಿ. ಎರಡು ಕೈಗಳು ಪಕ್ಕದಲ್ಲಿರಲಿ. ತೊಡೆಯ ಪಕ್ಕದಲ್ಲಿರಲಿ. ನಿಮ್ಮ ತೊಡೆಯ ಪಕ್ಕದಲ್ಲಿರಲಿ. ಬೆನ್ನಿನ ಭಾಗ ನೇರ, ದೃಷ್ಟಿ ಮುಂದೆ. ಯಾರಲ್ಲಿ ಮಾತಾಡೋದು? ಬೆನ್ನಿನ ಭಾಗ ನೇರ. ನಿಮ್ಮ ಎರಡೂ ಕೈಗಳು ತೊಡೆಯ ಪಕ್ಕ. ಎರಡು ಕೈಗಳು ಪಕ್ಕದಲ್ಲಿರ್ಬೇಕು ಸದ್ಯ. ಬೆನ್ನಿನ ಭಾಗ ನೇರ. ಇನ್ನೊಂದು ಕೈ ಪಕ್ಕಕ್ಕಿಟ್ಕೊಳ್ಳಿ. 5 6 ಹಿಂದೆಗಡೆ ಮಾತಾಡ್ತಾ ಇದ್ದೀರಾ? 7 8 ರಿಲ್ಯಾಕ್ಸ್. ನೆಕ್ಸ್ಟ್ ವಜ್ರಾಸನ. ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ ನಿಮ್ಮ ಪಾದದ ಹಸ್ತಗಳು ಒಂದನ್ನು ನೋಡುವ ರೀತಿ ಇಟ್ಕೊಳ್ಬೇಕು. ನಿಮ್ಮ ಎರಡು ಕಾಲಿನ ಬೆರಳುಗಳನ್ನು ಎರಡು ಕೈಗಳಿಂದ ಲಾಕ್ ಮಾಡಬೇಕು. ಎರಡನೇ ಕೈಯನ್ನು ಅಲ್ಲಾಡಿಸೋದು. ಬೆನ್ನು ಕುತ್ತಿಗೆ ನೇರ ಇರಲಿ. 1 2 3 4 5 6 ಹಾಗೆ ಎಡಗಾಲನ್ನು ಮುಂದೆ ಚಾಚಿ, ಬಲಗಾಲನ್ನು ಮುಂದೆ ಚಾಚಿ. ನೆಕ್ಸ್ಟ್ ಯೋಗ ವಜ್ರಾಸನ. ನಿಮ್ಮ ಎಡಗಾಲನ್ನ ಫೋಲ್ಡ್ ಮಾಡಿ, ಹೀಗೆ ಬಲಗಾಲನ್ನ ಫೋಲ್ಡ್ ಮಾಡಿ. ಬೆನ್ನು ಕುತ್ತಿಗೆ ನೇರ ಇರಲಿ. ಎರಡು ಮಂಡಿಗಳು ಒಂದಕ್ಕೊಂದು ಸೇರಿರಲಿ. ನಿಮ್ಮ ಎರಡು ಪಾದಗಳ ಹಿಮ್ಮಡಿ ಮೇಲೆ, ಪಾದಗಳ ಮೇಲೆ ನಿಮ್ಮ ಪುಷ್ಯದ ಭಾಗ. ಪಾದಗಳು ನೀರಿರಲಿ. ಮುಂದೆ ಇರಲಿ. ಬೆರಳುಗಳನ್ನು ಹೋಗಬಾರದು. ವಜ್ರಾಸನ. ಮಂಡಿ ಮೇಲೆ ಎರಡು ಕೈಗಳು. ಎರಡು ಕೈಗಳು ಮಂಡಿ ಮೇಲಿದೆ. ಬೆನ್ನಿನ ಭಾಗ ನೇರ. Close your eyes. 1 ಕಣ್ಣನ್ನು 2 ಮುಚ್ಚಿ. 3 4 5 ಕಣ್ಣನ್ನು ಮುಚ್ಚಿ. 7 8 ರಿಲ್ಯಾಕ್ಸ್. ನೆಕ್ಸ್ಟ್ ಹಾಗೆ ಎಲ್ಲಿ ಎರಡು ಕೈಗಳನ್ನು ನಾವು ಬೆನ್ನಿದ್ದೇವೆ. ನಮ್ಮ ಸಂತೋಷ ಅರ್ಧ ಉಪವಾಸನ.
ಮಂಡಿಗಳು ಬನ್ನಿ. ಎಷ್ಟು ಸಾಧ್ಯನಷ್ಟು ಹಿಂದೆ ಬೆಳಗಾಗಿ ಎಷ್ಟು ಸಾಧ್ಯನಷ್ಟು ಕೈಗಳು ನಿಲ್ಸ್ಬಾರ್ದು. ಅರ್ಧಸ್ಪರ್ಶನ. 1 ಸಪೋರ್ಟ್ ಕೊಡಿ ನಿಮ್ಮ ಸೊಂಟದ ಭಾಗಕ್ಕೆ ನಿಮ್ಮ ಎರಡೂ ಕೈಗಳಿಂದ 3 ಸಪೋರ್ಟ್ ಅನ್ನು ನೀಡ್ತಾ 4 ಸೊಂಟದ ಮೇಲೆ 5 ಬಾಗಿಸಿ. 6 8 ರಿಲ್ಯಾಕ್ಸ್. ಹಾಗೆ ನಿಧಾನ ವಾಪಸ್ ಬನ್ನಿ. ಹಾಗೆ ನಿಮ್ಮ ಎಡಗೈಯನ್ನ ಎಡಪಾದದ ಮೇಲೆ ಉಷ್ಟ್ರಾಸನ. ನಿಮ್ಮ ಎಡಗೈಯನ್ನ ಎಡಪಾದದ ಮೇಲೆ ಬಲಗೈಯನ್ನ ಬಲಪಾದದ ಮೇಲೆ ಮೇಲೆ ಉಷ್ಟ್ರಾಸನ. ಮಂಡಿ ಮೇಲೆ ಇರಬೇಕು. 1 2 3 4 6 7 8 ರಿಲ್ಯಾಕ್ಸ್. ಹಾಗೆ ವಜ್ರಾಸನ ಬನ್ನಿ. ವಜ್ರಾಸನ. ಎರಡು ಕೈಗಳನ್ನು ಮೇಲೆತ್ತಿ ಮಂಡಿಗಳನ್ನು ಸ್ವಲ್ಪ ಅಗಲ ಎರಡು ಮಂಡಿಗಳನ್ನು ಅಗಲ ಮಾಡಿ. ಎರಡು ಕೈಗಳ ಮೇಲೆ ನಿಧಾನವಾಗಿ ಉಸಿರನ್ನು ಹಾಕ್ತಾ ಮುಂದೆ ಬೆಂಡಾಗಿ ಬಾಡಿನ ಫುಲ್ ಸ್ಟ್ರೆಚ್ ಮಾಡಬೇಕು. ನಿಮ್ಮ ಶಶಾಂಕಾಸನ. ಗದ್ದವನ್ನು ಮೊದಲ ಯಾವ ರೀತಿ ನೆಲಕ್ಕೆ ಬರುತ್ತಾ ಆ ರೀತಿ ನಿಮ್ಮ ಗದ್ದ ನೆಲಕ್ಕೆ ಹಾಕುವಂತಿರ್ಬೇಕು. ಏನ್ ತಿಂದು ಬಂದಿದ್ದೀರ ಮನೇಲಿ ಬರ್ಬೇಕಾದ್ರೆ? ಇಲ್ಲ ಅದ್ಬಿಟ್ಟಿಲ್ಲ, ಅಲ್ಲೂ ತಿಂದಿಲ್ಲ, ಬೇರೆ ಏನೋ ತಿನ್ಕೊಂಡಿದ್ದೀರ, ಅಷ್ಟೇ ಮಾತಾಡ್ತಾ ಇದ್ದೀರಾ. ಪುಷ್ಯದ ಭಾಗ ನಿಮ್ಮ ಎರಡು ಪಾದಗಳ ಮೇಲೆ ಕೂತಿರಬೇಕು. ಗದ್ದವನ್ನ ನೆಲಕ್ಕೆ ತಾಗಿಸಿರಬೇಕು. ದೀಪ 1 ನೆಲಕ್ಕೆ ತಾಗಿಸಿರಬೇಕು. 2 3 4 5 6 ರಿಲ್ಯಾಕ್ಸ್. ಹಾಗೆ ಮಂಡಿ ಎರಡು ಮಂಡಿ ಹಾಗೆ ಅಗಲವಾಗಿರಬೇಕು. ಉತ್ಥಾನ ಮಂಡೂಕಾಸನ. ನಿಮ್ಮ ಎಡಗೈನ ಮೇಲೆತ್ತಿ ಲೆಫ್ಟ್ ಲೆಗ್ ಬೆನ್ನ ಹಿಂದೆ, ರೈಟ್ ಹ್ಯಾಂಡ್ ಬೆನ್ನ ಹಿಂದೆ. ಎರಡು ಮಂಡಿಗಳು ಹಾಗೆ ಅಗಲವಾಗಿದ್ದು ಬೆನ್ನ ಕುಕ್ಕೆ ನೇರ ಇರಬೇಕು. ಉತ್ಥಾನ ಮಂಡೂಕಾಸನ. 1 2 3 4 5 6 7 8 ರಿಲ್ಯಾಕ್ಸ್. ನೆಕ್ಸ್ಟ್ ಎರಡು ಕಾಲನ್ನು ಮುಂದೆ ಚಾಚಿ. ಫಸ್ಟ್ ಎಡಗಾಲು, ನಂತರ ಬಲಗಾಲು. ವಕ್ರಾಸನ. ಎಡಗಾಲನ್ನ ಫೋಲ್ಡ್ ಮಾಡಿ ಬಲ ಮಂಡಿ ಎತ್ತುತ್ತಾನೆ. ಎಡಗಾಲ ಫೋಲ್ಡ್ ಮಾಡ್ತಾ ಬಲ ಮಂಡಿ ಹತ್ರ ಎಡಗಾಲನ್ನ ಬಲಮಂಡಿಯಿಂದ ಫೋಲ್ಡ್ ಫೋಲ್ಡ್ ಮಾಡಿ ಬಲ ಮಂಡಿ ಹತ್ರ. ಬಲಗಾಲು ನೇರವಾಗಿರಲಿ. ನಿಮ್ಮ ಬಲಗೈಯನ್ನು ನೇರಕ್ಕೆ ಕಿವಿಯನ್ನು ನೇರ ಚಾಚಿ. ಹಾಗೆ ಮಂಡಿಯನ್ನು ಬಳಸ್ತಾ ಎಡಗಾಲಿನ ಕಾಲಿನ ಬೆರಳುಗಳನ್ನು ಹಿಡಿಬೇಕು. ಎಡಗಾಲಿನ ಎತ್ತಿ ಕೈ ಸ್ಟ್ರೈಟ್ ಮಾಡಿ. ಕೈ ಸ್ಟ್ರೈಟ್ ಆಗಿ 1 ಹಿಂಭಾಗಕ್ಕೆ 2 ಹಿಂಬಾಗಿಗೆ ನೋಡಬೇಕು. ಹಿಂಭಾಗಕ್ಕೆ ನೋಡಿ. 3 4 ಈ ಕಡೆ 5 6 ರಿಲ್ಯಾಕ್ಸ್. ಹಾಗೆ ಎಡಗಾಲನ್ನ ಫೋಲ್ಡ್ ಮಾಡಿ ಬಲಗಾಲನ್ನ ಫೋಲ್ಡ್ ಮಾಡಿ ಎಡಗಾಲನ್ನ ಹಿಂದೆ ಚಾಚಿ ಹೊಟ್ಟೆಯ ಮೇಲೆ ಮಾಡಬೇಕು. ಮಕರಾಸನ. ಹೊಟ್ಟೆಯ ಮೇಲೆ ಮಾಡಬೇಕು. ಮಕರಾಸನ. ನೋಡಿ ಬೆವತ್ತು ನೋಡಿ. ಎರಡು ಕೈಗಳು ಅಡ್ಡ ಇಟ್ಕೋಬೇಕು. ಎರಡು ಕಾಲುಗಳು ಬಲಮುಖವಾಗಿರಬೇಕು. ನಿಮಗೆ ಅನಾರೋಗ್ಯ ತಂದುಕೊಡುತ್ತೆ, ಅದು ಗಮನ ಇರಲಿ. ಕಾಯವಾಗಿರಲಿ. ನಿಮ್ಮ ಮನಸ್ಸು ಉತ್ಥಾನ ಪಾದಾಸನ. ಎರಡು ಕಾಲನ್ನು ಸೇರಿಸಿ ಎರಡು ಕಾಲುಗಳು 45 ಡಿಗ್ರಿ. ಎರಡು ಕೈಗಳ ಸಪೋರ್ಟ್ ತೆಗೆದುಕೊಂಡು ಸ್ವಲ್ಪ ಶ್ರಮ ಹಾಕಿ ಮೇಲೆ ಬನ್ನಿ. 45 ಡಿಗ್ರಿ. ಮಂಡಿ ಬೆನ್ನಾಗಿರಬಾರ್ದು. ಕೈಗಳು ಸಪೋರ್ಟ್ ತಗೋಬಾರ್ದು.
ಯಾರು ಕೈ ಕೆಲಸ ಮಾಡ್ತಾರೆ ಬಂದು 45 ಡಿಗ್ರಿ 90 ಡಿಗ್ರಿ ಎತ್ತಿದ್ದೀರಿ, ಕೆಲವರು ಸುರುಳಿ ಎತ್ತಿದ್ದೀರಿ. 1 2 3 4 5 ರಿಲ್ಯಾಕ್ಸ್. ಈಗ ಅರ್ಧ ಹಾಲಾಸನ 45 ಡಿಗ್ರಿ ರೈಟ್ ಮಾಡಿದ್ರಲ್ವಾ, ಈಗ 90 ಡಿಗ್ರಿ ಲಂಬಕೋನದ ರೀತಿ ರೈಟ್ ಮಾಡಬೇಕು. ರೆಡಿ ಸ್ಟಾರ್ಟ್. ಯಾವಾಗ ಮಾಡಿದ್ದು 1 2 3 ರಿಲ್ಯಾಕ್ಸ್. ಹಾಗೆ ಮಾಡಿರ್ಬೇಕು, ಎರಡು ಕಾಲು ಚಾಚಿ ಇರಬೇಕು, ಸಭಾಸನದಲ್ಲಿರ್ಬೇಕು. ಚೆನ್ನಾಗಿ ಮಾತಾಡೋದ್ರಿಂದ ನಿಮ್ಮ ಜೀವನವನ್ನು ಕಾಪಾಡುತ್ತೆ. ಮಾತಾಡಿ, ಇಡೀ ಜೀವನವನ್ನು ಕಾಪಾಡುತ್ತೆ ನಿಮಗೆ ನಮ್ಮ ಮಾತು. ನೆಕ್ಸ್ಟ್ ಪವನ ಮುಕ್ತಾಸನ. ನಿಮ್ಮ ಬಲಗಾಲನ್ನು ತೆಗೆದು ಹೋಲ್ಡ್ ಮಾಡ್ತಾ ನಿಮ್ಮ ಗಲ್ಲಗೆ ಟಚ್ ಆಗೋದಕ್ಕೆ ಹಿಡಿಬೇಕು. ಹಾಗೆ ಎಡಗಾಲು, ಎರಡು ಕಾಲು ಜಬಿಕಾ, ಎರಡು ಕೈ ಒಂದೊಂದು ಲಾಕ್ ಮಾಡಿ ಜಿಗಿಯಾಗಿ ಅಪ್ಪಿಟ್ಕೊಳ್ಳಿ. ಪವನ ಮುಕ್ತಾಸನ. 1 2 3 5 6 7 ರಿಲ್ಯಾಕ್ಸ್. ಎರಡು ಕಾಲನ್ನು ಚಾಚಿ, ಎರಡು ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಬಲಗಡೆ ಕೈ ತಾನೇ ಇಟ್ಕೋಬೇಕು. ಎರಡು ಕೈಗಳು ಹಸ್ತ ಮೇಲ್ಮುಖವಾಗಿರಬೇಕು, ಕಾಲ್ಬೆರಳುಗಳು ಅರಮಣವಾಗಿರಬೇಕು, ಇಬ್ಬರಿಗಳು ಒಂದನ್ನು ನೋಡ್ತಿರ್ಬೇಕು. ಶವಾಸನ 1 ನಿಮಿಷ. ಏನ್ ಹೇಳ್ತಾರೆ ಇರಬಾರ್ದು. ನಿಮ್ಮ ಕಾಲ್ಬೆರಳುಗಳು ಹೊರಗಡೆ ಚಾಚಿರ್ಬೇಕು, ಹೊರದಿಕ್ಕೆ ನೋಡ್ತಾ ಇರ್ಬೇಕು. ಸ್ವಲ್ಪ ಅರ್ಧ ಅಡಿ ಅಂತ ಕಾಲ್ಗಳು ಮಾಡಬೇಕು. ಚಲನಕ್ರಿಯೆ ಆಯಿತು, ಈಗ ಆಸನ ಆಯಿತು. ಮುಂದಿನ ಪ್ರಾಣಾಯಾಮ ಬಗ್ಗೆ ಸಿದ್ಧೇಶ್ವರರು ಹೇಳಿ. 2 ನಿಮಿಷ. ಕಣ್ಣುಗಳು ಹಾಗಾಗಿ ಶಬ್ದ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ಅಲುಗಾಡುವಾಗ ನಿಮ್ಮ ದೇಹವನ್ನ ಈಗ ನಾನು ಯಾವ ಅಂಗಗಳಿಗೆ ವಿಶ್ರಾಂತಿ ಹೇಳ್ತೀನಿ, ನಿಮ್ಮ ಮನಸ್ಸು ಆ ಅಂಗದ ಕಡೆಗೆ, ನಿಮ್ಮ ದೃಷ್ಟಿ ಹೋಗ್ಲಿ ನಾನು ಹೇಳೋ ಅಂಗದ ಕಡೆಗೆ. ಎರಡು ಪಾದಗಳಿಗೆ ವಿಶ್ರಾಂತಿ. ಎರಡು ಪಾದಗಳು ಅಂದಾಗ ನೀವು ಎರಡು ಪಾದಗಳ ಕಡೆ ನಿಮ್ಮ ಗಮನಗಳಲ್ಲಿ ಅದಕ್ಕೆ ವಿಶ್ರಾಂತಿಯನ್ನು ನೀಡಿ. ಕಾಲಿನ ಬೆರಳುಗಳಿಗೆ ವಿಶ್ರಾಂತಿ, ಮಂಡಿಯ ಭಾಗಕ್ಕೆ ವಿಶ್ರಾಂತಿ, ಪುಷ್ಯದ ಭಾಗಕ್ಕೆ ವಿಶ್ರಾಂತಿ, ನಿಮ್ಮ ಉದರದ ಭಾಗಕ್ಕೆ ವಿಶ್ರಾಂತಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಇನ್ಹೇಲ್, ಉಸಿರನ್ನ ಹಾಗೆ ಬಿಡಿ. ಎಕ್ಸೇಲ್, ಉಸಿರನ್ನ ಹಾಗೆ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ನಿಮ್ಮ ಎದೆಯ ಭಾಗಕ್ಕೆ ವಿಶ್ರಾಂತಿ. ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಮತ್ತೆ ಇನ್ಹೇಲ್, ಎಕ್ಸೇಲ್. ನಿಮ್ಮ ಮುಖದ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಕೈಗಳು, ಭುಜ, ಕೈ ಬೆರಳುಗಳಿಗೆ ವಿಶ್ರಾಂತಿ. ನಿಮ್ಮ ಮೂಗು, ಎರಡು ಕಣ್ಣುಗಳಿಗೆ ವಿಶ್ರಾಂತಿ. ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನಿಮ್ಮ ಪಾದದಿಂದ ತಲೆಯ ಶಿರಭಾಗದ ಎಲ್ಲ ಅಂಗಗಳಿಗೂ ವಿಶ್ರಾಂತಿ. ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಈಗ ನಿಮ್ಮ ಬಲಭಾಗಕ್ಕೆ ತಿರುಗಿ, ಕಣ್ಣನ್ನ ಬಿಡಬೇಡಿ. ಬಲಭಾಗಕ್ಕೆ
ತಿರುಗಿ ಬಲಗಡೆಗೆ, ಬಲ ಮಗ್ಗಲಿಗೆ, ನಿಮ್ಮ ಬಲಗಡೆಗೆ. ಹಾಗೆ ನಿಧಾನವಾಗಿ ಎದ್ದೋಡಿ. ಬಲಗೈನ ಮುಂದೆ ಚಾಚಿ ಹೊರಗಡೆಗೆ ಬರಲಿ. ಆ ಕಡೆಗೆ ಸ್ಟೇಜ್ ಕಡೆಗೆ ತಿರುಗಿ ನೋಡಿ. ಮುಂದಿನ ಭಾಗವನ್ನು ಸಭಾಸದ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ನೀಡಿದ್ದಾರೆ ಶ್ರೀಮತಿ ರೂಪಾ ಮೇಡಮ್ ಅವರು. ಮುಂದಿನ ಪ್ರಾಣಾಯಾಮದ ಬಗ್ಗೆ ಸಿದ್ದೇಶ್ವರ್ ಅವರು ನಿಮಗೆ 10 ನಿಮಿಷ ಈ ಪ್ರಾಣಾಯಾಮವನ್ನು ಪಠನೆ ಮಾಡಲಿದ್ದಾರೆ. ಎಲ್ಲರೂ ಆ ಕಡೆ ಗಮನವನ್ನು ನೀಡೋಣ. ಶುರು ಮಾಡಿ ಸರ್. 10 ನಿಮಿಷ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾಣ ಅಂದರೆ ಉಸಿರು. ಉಸಿರನ್ನ ಯಾವ ರೀತಿ ನಾವು ನಿರ್ವಹಿಸಬೇಕು, ಉಸಿರಾಟದಿಂದ ಉಂಟಾಗುವ ಪ್ರಯೋಜನಗಳೇನು, ಉಸಿರಾಟ ನಮಗೆ ಎಷ್ಟು ಅವಶ್ಯಕ, ಉಸಿರಾಟವನ್ನು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ನಾವು ಅಭ್ಯಸಿಸಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥದ್ದೇ ಪ್ರಾಣಾಯಾಮ. ಪ್ರಾಣ ಅಂದ್ರೆ ಉಸಿರು ಅಂತ ಅರ್ಥ. ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಆ ಕಡೆ ಯಾರು ಮಾತಾಡಬಾರ್ದು. ನಿಮ್ಗೆ ಯಾವ ಅನುಕೂಲಕರವಾದ ಸ್ಥಿತಿಯೋ ಆ ಸ್ಥಿತಿಗೆ ಬನ್ನಿ. ನೋಡಿ, ನಾವಿಲ್ಲಿ ಸೂಚನೆಗಳನ್ನು ಕೊಡ್ತಾನೆ ಇದ್ದೀವಿ. ಕೆಲವರು ಅಕ್ಕಪಕ್ಕ ನೋಡ್ತೀರಿ, ಕೆಲವರು ಎಡೆಗಡೆ ಸರಿ ಮಾಡ್ಕೊಳ್ತೀರಿ. ಬೇಡ, ನೇರವಾಗಿ ಕೂತ್ಕೊಳ್ಳಿ. ಚಿಮ್ಮುದ್ರೆಗೆ ಕೈಗಳು ನೇರವಾಗಿರಲಿ, ಬೆನ್ನು ನೇರವಾಗಿರಲಿ. ನಾವು ಇಲ್ಲಿ ಯಾರು ಹೇಳ್ತಾ ಇದ್ರು? ಕಣ್ಮುಚ್ಚಿ ನಾನು ಏನ್ ಹೇಳ್ತೀನಿ ಅಷ್ಟೊಂದು ಫಾಲೋ ಮಾಡಿ. ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಾಟದ ನಿಯಂತ್ರಣ. ಪ್ರಾಣಾಯಾಮದಿಂದ ನಮ್ಮ ಶ್ವಾಸಕೋಶ ಬಲಗೊಳ್ಳುತ್ತೆ, ನಮ್ಮ ಉಸಿರಾಟದ ಸಾಮರ್ಥ್ಯ ಹೆಚ್ಚಾಗುತ್ತೆ, ನಮ್ಮ ಅಂಗಾಂಶಗಳಿಗೆ ಆಮ್ಲಜನಕದ ಸರಬರಾಜು ಹೆಚ್ಚಾಗುತ್ತೆ. ಆ ಕಾರಣದಿಂದ ಪ್ರಾಣಾಯಾಮವನ್ನ ಯಾವುದೇ ಸಮಯದಲ್ಲಿ ಅಭ್ಯಾಸ ಮಾಡಬಹುದು. ಮೊದಲಿಗೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡೋಣ. ಬಲವಂತವಾಗಿ ಉಸಿರನ್ನ ಒಳಗಾಕಿ ಪ್ರಾಣಿಗೆ ಉಸಿರನ್ನ ತೆಗೆದುಕೊಳ್ಳುತ್ತೆ. ಬಲವಂತವಾಗಿ ಉಸಿರನ್ನ ಹೊರಬಿಡಿ. ಒಂದು ನಿಮಿಷ. ನನ್ನ ಸೂಚನೆಯನ್ನು ಮೀರಿ ಯಾರು ನರ್ತೇನೆ ಬಂದು ಬರುತ್ತೆ ನಿಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನಿತಾ ಮೇಡಮ್ ಹಾಗೂ ನಮ್ಮ ಶಾಲೆಯ ಉಪಪ್ರಾಂಶುಪಾಲರು ಸಹ ಪ್ರಾಣಾಯಾಮದಲ್ಲಿ ಭಾಗಿಯಾಗಿದ್ದಾರೆ. ನೀವು ಸಹ ಯಾರು ಮಾತನಾಡಿದ್ರೆ ಯಾರು ಉಸಿರನ್ನ ಏನು ಬರ್ತಾ ಇಲ್ಲ, ಸೂಚನೆ ಉಸಿರನ್ನ ಬಲವಂತವಾಗಿ ಹೊರತಪ್ಪಿ. ಈ ಪ್ರಾಣಾಯಾಮವನ್ನ ಕಪಾಲಭಾತಿ ಅಂತ ಕರೀತೀವಿ. ಈ ಉಸಿರಾಟ ಪ್ರಕ್ರಿಯೆಯನ್ನು ನಡೆಸುವಾಗ ನಮ್ಮ ಎದೆ ಭಾಗದಿಂದ ಒಕ್ಕುಳ ಭಾಗವರೆಗೂ ಕ್ರಿಯೆಗಳು ನಡೆಯಬೇಕು. ನಾವು ಸೂಚನೆಯನ್ನು ಕೊಟ್ಟಾಗ ಕೂಡ ಇವಾಗ ವಿದ್ಯಾರ್ಥಿಗಳು ಮಾಡ್ತಾ ಇದ್ರಿ, ನಿಮ್ಮ ಬಾಕಿಯವರು ಸುಮ್ಮನೆ ಕೂತಿದ್ರಿ. ನಿಮ್ಮ ಉದರದ ಭಾಗ ಚಲನೆಯಲ್ಲಿ ಇರಬೇಕು. ಉಸಿರು ತೆಗೆದುಕೊಳ್ಳೋದು ಬಿಡೋದು ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಮುಂದಿನ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ. ನಾಡಿ ಶೋಧನಾ ಪ್ರಾಣಾಯಾಮ ಫಸ್ಟ್ ಮಾಹಿತಿ ನೀಡ್ತಾರೆ, ಅದರಂತ ನೀವು ಅದರಲ್ಲಿ ಭಾಗವಹಿಸಿ. ನಿಮ್ಮ ಬಲಗೈ ಹೆಬ್ಬೆರಳನ್ನ ಬಲಭಾಗದ ಒಳ್ಳೆಯನ್ನು ಎಡಗೈ ಚಿಮ್ಮುದ್ರೆಯಲ್ಲೇ ಇರಬೇಕು, ಸ್ಟ್ರೈಟ್ ಇರಬೇಕು. ಏನೇನೇ ಇರಲಿ, ನಿಮ್ಮ ಎಡಭಾಗದ ಒಳ್ಳೆ ಇಲ್ಲ, ನಿಧಾನ ಉಸಿರನ್ನ ತೆಗೆದುಕೊಳ್ಳಿ. ಅದೇ ಒಳ್ಳೆ ಇಲ್ಲ, ನಿಧಾನ ಉಸಿರನ್ನ ಹೊರಬಿಡಿ. ಎಷ್ಟು ದೀರ್ಘ ಅಷ್ಟು ದೀರ್ಘವಾಗಿ ಉಸಿರನ್ನ ಹೊರಬಿಡಿ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಹೆಬ್ಬೆರಳು ಮಾತ್ರ
ನಿಮ್ಮ ತೋಳುಗಳು ಮತ್ತು ಭುಜದ ಬೆರಳನ್ನ ಎಡಭಾಗದ ಒಳೆಯನ್ನು ಮುಚ್ಚಿ. ಬಲಭಾಗದ ಒಳೆಯಿಂದ ಉಸಿರನ್ನ ಒಳಗೆ ತಗೊಳ್ಳಿ. ಅದೇ ಒಳೆಯಿಂದ ನಿಧಾನವಾಗಿ ಉಸಿರನ್ನ ಹೊರಗೆ ಸ್ವಲ್ಪ ಸ್ಟ್ರೈಟ್ ಆಗಿರಬೇಕು. ಸಣ್ಣದಾಗಿ ಪಕ್ಕಕ್ಕೆ Close your eyes. ಶೇರ್ ಮಾಡಿ ಅಂತ ಹೇಳಿಲ್ಲ, ಆಮೇಲೆ ನಂತರ ಅದು ಈಗ ಒಂದೇ ಒಳ್ಳೆಯಿಂದ ಉಸಿರನ್ನ ಒಳಗೆ ತಗೊಳ್ಳಿ, ಅದೇ ಒಳ್ಳೆಯಿಂದ ಉಸಿರನ್ನ ಒಳಗೆ ಬಿಡಿ. ಎಷ್ಟು ಸಾಕನೋ ಅಷ್ಟು ನಿಧಾನವಾಗಿ ಹಾಗೆ ಚಿನ್ಮುದ್ರೆ ಎಡಗೈ ಬಲಗೈ ಚಿನ್ಮುದ್ರೆ ಎಲ್ಲರ ಮೂಲಕ ಬಲನಾಡಿಯನ್ನು ಬಂದ್ ಮಾಡಿ ಎಡನಾಡಿಯನ್ನು ತೋರಿಸಲು ತೆಗೆದುಕೊಳ್ಳಿ. ಹಾಗೆ ಎಡನಾಡಿಯನ್ನು ಬಂದ್ ಮಾಡಿ ಬಲನಾಡಿಯನ್ನು ತೋರಿಸಲು ಹೊರಗಡೆ ಐದು ಬಾರಿ ಮಾಡುವ. ರೆಡಿ? ಎಡನಾಡಿಯನ್ನು ತೋರಿಸಲು ಹೊರಗಡೆ ಹಾಕಿ ಎಡನಾಡಿಯನ್ನು ತೋರಿಸಲು ತೆಗೆದುಕೊಳ್ಳಿ. ತೋರಿಸಲು ಹೊರಗಡೆ ಹಾಕಿ ಬಲನಾಡಿಯನ್ನು ತೋರಿಸಲು ತೆಗೆದುಕೊಳ್ಳಿ. ಎಡನಾಡಿಯನ್ನು ತೋರಿಸಲು ಹಾಕಿ ಎಡನಾಡಿಯನ್ನು ತೋರಿಸಲು ತೆಗೆದುಕೊಳ್ಳಿ. ಬಲನಾಡಿಯನ್ನು ಉಸಿರನ್ನು ಹಾಕಿ ನಿಧಾನವಾಗಿ ಕೈಯನ್ನು ಮುಂದೆ ಚಾಚಿ ನಿಂಬೆ ಮೈ ಮೇಲೆ ತೆಗೆದುಕೊಂಡು ಚೆನ್ನಾಗಿ ಹಾಕಿರಬೇಕು. ಶೀತಲಿ ಪ್ರಾಣಾಯಾಮ. ಶೀತಲಿ ಪ್ರಾಣಾಯಾಮ. ನಿಮ್ಮ ಬಾಯನ್ನು ತೆರೆದು ನಾಲ್ಗೆಯನ್ನು ದೇವಿ ಆಕಾರ ಮಾಡಿ ಉಸಿರನ್ನ ಒಳಗೆ ತಗೊಳ್ಳಿ. ಬಾಯಿ ಮುಚ್ಚಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ದೋಣಿಯ ಮೂಲಕ ಉಸಿರನ್ನು ಹೊರಗಡೆ ಹೇಳ್ಕೊಳ್ಳಿ. ಬಾಯಿ ಮುಚ್ಚಿ ಮೂಗಿಂದ ಉಸಿರನ್ನ ಹೊರಗೆ ಬಿಡಿ. ಬಾಯಿ ಮುಚ್ಚಿ ಮೂಗಿನಿಂದ ಉಸಿರನ್ನು ಹೊರಗಡೆ ಬಿಡಿ. ಶೀತಲಿ ಪ್ರಾಣಾಯಾಮ ಒಂದು 5 ಬಾರಿ ಅದೇ ಕಂಟಿನ್ಯೂ ಆಗಿ ಉಸಿರನ್ನು ತೆಗೆದುಕೊಳ್ಬೇಕು. ಮೂಗಿನ ಮೂಲಕ ಉಸಿರನ್ನು ಹೊರ ಹಾಕಬೇಕು. ಶೀತಲಿ ಪ್ರಾಣಾಯಾಮ. ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸ್ಟ್ರೈಟಾಗಿ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ. ಹಾಗೆ ಪ್ರಾಥಮಿಕ ಶಾಲಾ ವಿಭಾಗದ ರೇಣು ಮೇಡಮ್ ಶೋಭಾರಾಣಿ ಮೇಡಮ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಹ ಅಭಿನಂದನೆಗಳು. ಪೂರ್ಣಗಮನ ನಿಮ್ಮ ಉಸಿರಾಟದ ಮೇಲೆ ಇದೆ. ನಿಮ್ಮ ಪೂರ್ಣಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. 5 ಬಾರಿ ರಿಲ್ಯಾಕ್ಸ್. ಹಾಗೆ ಚಿನ್ಮುದ್ರೆಯಲ್ಲಿ 2 ಕೈಗಳು ಮಂಡಿ ಮೇಲೆ ಇರಲಿ. ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮ. ಸಿದ್ಧೇಶ್ವರ ಮಾರ್ಗದರ್ಶನ ನೀಡ್ತಾರೆ. ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅಂತಂದ್ರೆ ದುಂಬಿ ಅಂತ ತುಂಬಿಗಳ ತರ ಜೈಕಾರ ಮಾಡ್ತಾ ಉಸಿರನ್ನ ಒಳಗೆ ದೀರ್ಘವಾಗಿ ತಗೊಳ್ಳಿ. ತುಂಬಿಗಳ ತರ ಜೈಕಾರ ಮಾಡ್ತಾ ಅದನ್ನ ಹೊರಗೆ ಇದೇ ಕೈಗಳು ಕಣ್ಣಿನ ಭಾಗವನ್ನು ಮುಚ್ಚಿ ಅದರ ಒತ್ತಬಾರದು. ಎರಡೂ ಭುಜಗಳು ಸಮವಾಗಿ ಮೇಲಿರಬೇಕು. ಪೂರ್ಣ ಬೆರಳುಗಳು ನೇರವಾಗಿರಬೇಕು. ನಿಮ್ಮ ಹೆಬ್ಬೆರಳು ಕಿವಿ ಹತ್ರ, ನಿಮ್ಮ ಉಗುರು ಬೆರಳು ಹಣೆ ಹತ್ರ, ನಿಮ್ಮ ತೋರ್ಬೆರಳು ಮೂಗಿನ ಹತ್ರ, ನಿಮ್ಮ ಉನ್ನತ ಬೆರಳು ಚಿಕ್ಕ ಬೆರಳು ನಿಮ್ಮ ಕಲ್ಲದ ಹತ್ರ. ಹೆಬ್ಬೆರಳು ಉಸಿರು ಮಾಡಿದ್ರೆ ತುಂಬಿ ಎಷ್ಟು ಜನ ಇದ್ದೀರಿ? ಮೈಕಿಗಿಂತ ಜಾಸ್ತಿ ಸೌಂಡ್ ಬರಬೇಕು. ಮತ್ತೊಮ್ಮೆ ನೆಕ್ಸ್ಟ್ ಹಾಗೆ 2 ನಿಮಿಷ ಧ್ಯಾನದಲ್ಲಿ ಕೂರೋಣ. ನಾವು ಬೆಳಗ್ಗೆಯಿಂದ ಚಲನ ಕ್ರಿಯೆ, ಯೋಗಾಸನಗಳು ಮತ್ತು ಪ್ರಾಣಾಯಾಮ ಯಾವುದನ್ನೆಲ್ಲ ಹೇಳ್ಕೊಳ್ತೀವಿ ಅದನ್ನ ಒಂದ್ಸಲ
ನಾಟಕ ಮಾಡ್ಕೊಂಡು ಹೋಗೋಣ. ಮಾಡಿ ಕಣ್ಣು ಮುಚ್ಚಿ ಧ್ಯಾನ ಸಂಪೂರ್ಣ ಒಂದೇ ವಿಷಯದ ಬಗ್ಗೆ ಅಂದರೆ ಯೋಗದ ಬಗ್ಗೆನೇ ನಾವು ಧ್ಯಾನ ಮಾಡೋಣ. ಹೇಳಿ ನಾವು ಒಂದೊಂದೇ ಆಸನದ ಸೇರ್ಕೊಂಡು ಹೋಗಿ ಅಲ್ಲಿ ಅವರು ಅವರ ಆಸನದ ಸೇರ್ಕೊಂಡು ಹೋಗ್ತಾರೆ. ಅದನ್ನು ನಿಮ್ಮ ಮನಸ್ಸಲ್ಲಿ ರಿಪೀಟ್ ಮಾಡ್ಕೊಳ್ತಾರೆ. ಕೇಳಿ ಈಗ ಕಣ್ಣು ಮುಚ್ಚಿರಬೇಕಲ್ಲ, ಏನಿದೆ ಅದನ್ನು ನಿಮ್ಮ ಮನಸ್ಸಲ್ಲಿ ನಾಟಕ ಮಾಡ್ಕೊಂಡು ಹೋಗೋದು. ಮೊದಲಿಗೆ ನೀವು ಚಲನಕ್ರಿಯೆಗಳನ್ನು ಶಿಥಿಲೀಕರಣ ವ್ಯಾಯಾಮಗಳನ್ನು ಮಾಡಿದ್ರಿ. ನಂತರ ಸಮಸ್ಥಿತಿ, ತಾಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ಅರ್ಧಚಕ್ರಾಸನ, ತ್ರಿಕೋನಾಸನ, ಸಮದಂಡಾಸನ, ಭದ್ರಾಸನ, ವಜ್ರಾಸನ, ಅರ್ಧ ಉಷ್ಟ್ರಾಸನ, ಉಷ್ಟ್ರಾಸನ, ಶಶಕಾಸನ, ಉತ್ತರ ಮಂಡೂಕಾಸನ, ವಕ್ರಾಸನ, ಮಕರಾಸನ, ಸರಳ ಭುಜಂಗಾಸನ, ಭುಜಂಗಾಸನ, ಶಲಭಾಸನ, ಸೇತುಬಂಧಾಸನ, ಉತ್ಥಾನಪಾದಾಸನ, ಅರ್ಧಹಾಲಾಸನ, ಪವನಮುಕ್ತಾಸನ, ಕೊನೆಯದಾಗಿ ವಿಶ್ರಾಂತಿದಾಯಕಾಸನ, ಶವಾಸನ. ಹಾಗೆಯೇ ಪ್ರಾಣಾಯಾಮವನ್ನ ಕಪಾಲಭಾತಿ, ಹಾಗೆ ನಾಡಿ ಶೋಧನ ಪ್ರಾಣಾಯಾಮ, ಶಿಥಿಲಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಇದಿಷ್ಟನ್ನು ಇವತ್ತು ನೀವು ಎಲ್ಲರೂ ಸಹ ಮಾಡಿದ್ದೀರಿ. ಈಗ ಶಾಂತಿ ಮಂತ್ರ ಎಲ್ಲರೂ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ನೀವು ನಮ್ಮ ಜೊತೆ ಒಂದ್ಸಲ ಜೋರಾಗಿ ಹೇಳಬೇಕು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ
ಕಾರ್ಯಕ್ರಮಕ್ಕೆ ಸಹಕರಿಸಿದ ಹಾಗೂ ಈ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ನಿನ್ನೆ ನಮಗೆ ಪ್ರೇರಣೆ ಮಾಡಿದಂಥ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಭಾಗ್ಯ ಮೇಡಮ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸಮೃದ್ಧಿಯಾದ ಧನ್ಯವಾದಗಳನ್ನು ಇದೇ ರೀತಿಯ ಒಂದು ಸಹಕಾರವನ್ನು ಬಯಸುತ್ತಾ ಹಾಗೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಹೇಮಾವತಿ ಮೇಡಮ್ ಅವರಿಗೂ ಸಹ ಸಮೃದ್ಧಿಯಾದ ಧನ್ಯವಾದಗಳನ್ನು ಕೊಡುತ್ತೇನೆ. ಹಾಗೆ ನಮ್ಮ ಸಹಪಾಠಿಗಳಾದಂಥ ಶ್ರೀಯುತ ಸಿದ್ದೇಶ್ ಅವರು ಹಾಗೂ ಶ್ರೀಮತಿ ಉಡುಪ ಮೇಡಮ್ ಅವರಿಗೂ ಸಹ ಸಮೃದ್ಧಿಯಾದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ ಮಾಡಿಕೊಳ್ಳಿಕ್ಕೆ ಅವರ ಸಮಯವನ್ನು ನಮಗೆ ಬಿಟ್ಟುಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ ಸಹಕಾರದಿಂದ ನಮ್ಮ ಎಲ್ಲ ಪ್ರೌಢಶಾಲೆಗಳ ವೃತ್ತಿ ಬಂದವರಿಗೆ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ವೃತ್ತಿ ಬಂದವರಿಗೆ ಸಮೃದ್ಧಿಯಾದ ಧನ್ಯವಾದಗಳು. ಹಾಗೂ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನನ್ನ ನೆಚ್ಚಿನ 5, 6, 7, 8, 9 ತರಗತಿಯ ವಿದ್ಯಾರ್ಥಿನಿಯರಿಗೆ ಸಮೃದ್ಧಿಯಾದ ಧನ್ಯವಾದಗಳನ್ನು ಹೇಳಿದ್ದೇನೆ. ಹಾಗೆ ನನಗೆ ಸಹಕಾರ ನೀಡಿದಂಥ ಶ್ರೀಯುತ ಸಚಿನ್ ಅವರಿಗೆ ಸಮೃದ್ಧಿಯಾದ ಧನ್ಯವಾದಗಳನ್ನು. ಹಾಗೆ ಈಗ 4 ಆಸನಗಳ ಕಲ್ಪಾಸನವನ್ನು ಶ್ರೀಯುತ ಪ್ರವರ್ಣ ಮಾಡಿಕೊಳ್ಳುತ್ತಾನೆ. ಅದನ್ನು ಅಲ್ಲೇ ತೋರಿಸಿಕೊಂಡು ಯೋಚನೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಕ್ಲಾಸ್ ಮಕ್ಕಳ ಖುಷಿಯಲ್ಲಿ ನಿಮಗೆ ರಿಲ್ಯಾಕ್ಸ್. ನೆಕ್ಸ್ಟ್ ಲಿಂಬಾಸನ. ಪಂಕಜ್ ಅವ್ರು ಕಾಣಲಿ, ಫೋಟೋ ಹೊಡೆದು ಸೈಡ್ಗೆ ಹೋಗು, ಕೂತ್ಕೊಂಡು ಫೋಟೋ ಹೊಡೆಯಿಲ್ಲ ಅಂದರೆ ಲಿಂಬಾಸನ. ಇವನು ಇತ್ತೀಚೆಗೆ ನಡೆದಂಥ ಯೋಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂಥ ನಮ್ಮ ಶಾಲೆಯ ವಿದ್ಯಾರ್ಥಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ. ದಿಂಬಾಸನ. ನೀವು ಮಲಿಕಬೇಕಾದ್ರೆ ದಿಂಬ ಹಾಕೊಂಡು ಯಾವ ರೀತಿ ಮಲಗ್ತೀರೋ ಆ ರೀತಿ ತನ್ನ ತಲೆಯನ್ನು ಬೆನ್ನಿಗೆ ಇಟ್ಕೊಂಡು ಮಾಡಿರ್ತಕ್ಕಂಥ ಆಸನ ಇದು. ರಿಲ್ಯಾಕ್ಸ್. ಹ್ಯಾಂಡ್ ಬ್ಯಾಲೆನ್ಸ್ ಇದ್ರೆ ಮಾಡು. ನೆಕ್ಸ್ಟ್ ಟೆಂಟ್. ಧ್ವನೀಂದ್ರಾಸನ. ನೆಕ್ಸ್ಟ್ ಧ್ವನೀಂದ್ರಾಸನ. ಮಾತಾಡಬಾರ್ದು, ನೋಡ್ಬೇಕು. ಬಂದಿರ್ತಕ್ಕಂಥ ಪೋಷಕರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಸಹ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲ ಪೋಷಕ ಬಂಧುಗಳು ಸಹ ಅಭಿನಂದನೆಗಳು. ನೋಡಿ, ಇದನ್ನು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ, ಎಷ್ಟು ಅಭ್ಯಾಸ ಮಾಡಿರಬೇಕು. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರಲ್ಲ, ಮಾತಾಡ್ದಂಗಲ್ಲ, ಅದು ಒಂದು ಸಾಧನೆ ಮಾಡಲಿಕ್ಕೆ. ಚಪ್ಪಾಳೆ ಹೊಡೆಯಕ್ಕೂ ಕಷ್ಟ ನನಗೆ. ಕೈಗಳಿಗೆ ಚಪ್ಪಾಳೆ ಹೊಡೆಯೋದ್ರಿಂದ ವ್ಯಾಯಾಮ ಆಗುತ್ತೆ, ನಿಮ್ಮ ದೇಹಕ್ಕೆ ವ್ಯಾಯಾಮ ಆಗೋದು. ಸೂಪರ್ ಸೂಪರ್. ರಿಲ್ಯಾಕ್ಸ್. ನಿಧಾನ. ಯಾವುದಾದ್ರೂ 2 ಆಸನ ಟಫ್ ಆಗಿರೋದು. ಹೆಚ್ಚಿಕಾಸನ, ರಚಿಕಾಸನ, ಪಿಂಚ ಪಿಂಚ ರಚಿಕಾಸನ. ಹನುಮಾನಾಸನ, ಪೂರ್ಣ ಹನುಮಾನಾಸನ. ಮಾತಾಡ್ತಾ ಇದ್ದೀರಾ ಮಕ್ಕಳ? ಚಪ್ಪಾಳೆ ಮೂಲಕ ಪ್ರೋತ್ಸಾಹ, ಚಪ್ಪಾಳೆಯನ್ನ ನೀಡೋದ್ರಿಂದ ಅವನು ಇನ್ನೂ ಉತ್ಸಾಹದಾಯಕವಾಗಿ ಆಸನವನ್ನ ಮಾಡ್ತಾನೆ. ಯಾವುದೇ ಒಂದು ಇದಕ್ಕೆ ನಾವು ಪ್ರೋತ್ಸಾಹವನ್ನ ನೀಡಬೇಕು. ನೋಡಿ, ಈಗ ಗಂಡು ಬೇರುಂಡಾಸನ ಇದು ಒಂದು ಕೊನೆಯ ಆಗಿರುತ್ತೆ. ಗಂಡು ಬೇರುಂಡಾಸನ ಎಲ್ಲ ವೀಕ್ಷಣೆ ಮಾಡಿ. ನೀವು ಸಣ್ಣದಾಗಿ ಒಂದು ಉಷ್ಟ್ರಾಸನ ಮಾಡೋದಕ್ಕೆ ನೀವು ಪರದಾಡ್ತಿದ್ರಿ. ಸಂಪೂರ್ಣವಾಗಿ ಗಂಡು ಬೇರುಂಡಾಸನವನ್ನು
ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಜೋರಾದ ಚಪ್ಪಳೆ ಬರಲಿ. ಈಗ ಈ ಆಸನಸ್ ಮಾಡಲಿಕ್ಕೆ ಸತತವಾಗಿ ಅವನು ಪ್ರತಿದಿನ 1 ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಹಾಗೆ